ಹಾಯ್ ಹಲೋ ಅಣ್ತಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಟಾಪಿಕ್ ಏನಂದರೆ ಸೀರಿಯಲ್ ಹೊಸದಾಗಿ ಬಂದಿದೆ, ಚೆನ್ನಾಗಿದೆ. 4 ಮಂದಿ ಅಣ್ತಮ್ಮಗಳು ಒಂದೇ ಧಾರಾವಾಹಿಯಲ್ಲಿ ಅಭಿನಯಿಸುವ ಒಂದು ಕಾರ್ಯಕ್ರಮ. ಆ ಕಾರ್ಯಕ್ರಮದಲ್ಲಿ ಇವತ್ತಿನ ಏನು ಹೇಳ್ಬೇಕಂದ್ರೆ ಅದು ಧಾರಾವಾಹಿ ಚೆನ್ನಾಗೈತಿ ರೀ, ನೋಡ್ರಿ ಎಲ್ಲರೂ. 4 ಮಂದಿ ಅಣ್ತಮ್ಮಗಳು ಪಾಪ ಮದುವೆನೇ ಆಗಿಲ್ಲ ಅವ್ರಿಗೆ. ಮದುವೆ ಮಾಡ್ಕೊಳಕ್ಕೆ ಈಗಿನ ಕಾಲದಾಗ ಎಷ್ಟು ಕಷ್ಟಪಡ್ತಾರೆ ಅನ್ನೋದು ಗೊತ್ತೈತಿ ನಿಮಗೆ. ಅಂಥದ್ದು ನಮಗೆ ತೋರ್ಸಕೊಂತಾರ ಅವರು. ನೋಡ್ರಿ ಅದನ್ನು ಧಾರಾವಾಹಿ ನೋಡ್ರಿ, ಪೂರ್ತಿ ನೋಡ್ರಿ, ಗೊತ್ತಾಗೈತಿ ನಿಮಗೆ. ಪಾಪ ಆ ಹೆಣ್ಮಗಳನ್ನ ಕರ್ಕೊಂಬಂದು ಮದುವೆ ಮಾಡ್ಕೊಂಡಾರ ಇಲ್ಲ ಗೊತ್ತಿಲ್ಲ. ಮದುವೆ ಮಾಡ್ಕೊಂಡಿರ್ಬೇಕು ಅಂತ ಅವ್ರ ಮನ್ಯಾಗ ತಿಳ್ಕೊಂಡಾರ. ಆದ್ರೆ ಇವ್ರಿಗೆ ಅವ್ರ ಕನ್ಫ್ಯೂಷನ್ ಐತಿ. ಏನು ಕನ್ಫ್ಯೂಷನ್ ಅಂದ್ರೆ, ನಮ್ಮಣ್ಣ ಮದುವೆ ಮಾಡ್ಕೊಂಬಂದಾನ, ಅವ್ರು ಕೂಡ ಸರಿಯಾಗಿ ನಡ್ಕೊಂತಾರ ಇಲ್ಲ ಅಂತಂದು ಪದೇ ಪದೇ ಅವನ್ನ ಕೇಳೋದು ಮಾಡಾಕುಂತಾರ. ಆದ್ರೆ ಹಂಗೆ ನಿಭಾಯಿಸಾಕುಂತಾನವ. ಧಾರಾವಾಹಿ ಮಾತ್ರ ನೋಡಕ್ಕೆ ಚೆನ್ನಾಗೈತಿ. ಹೆಣ್ಮಕ್ಳು ನೋಡೋಂಥದ್ದು, ಗಂಡು ಮಕ್ಳು ನೋಡೋಂಥದ್ದು ನೋಡ್ರಿ. ರಾತ್ರಿ 8 ಗಂಟೆಗೆ ಐತಿ, ನೋಡ್ರಿ. ನಾ ಹೇಳೋದ್ರಾಗ ಏನಾರ ತಪ್ಪಿದ್ರೆ ಕಮೆಂಟ್ ಮಾಡಿರಿ. ನಾನು ತಿದ್ಕೋತೀನಿ. ದಿನ ಇದೇ ಥರ ನನ್ನ ಪ್ರೀತಿಯ ಚಾನಲ್ಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಾಗೂ ಪಕ್ಕದಾಗ ಬೆಲ್ ಬಟನ್ ಐತಿ, ಹೊಡ್ರಿ. ಇಲ್ಲಾಂದ್ರೆ ಸುಮ್ಮನೆ ನೋಡಿ ಒಂದು ಲೈಕ್ ಕೊಡ್ರಿ. ಹೇಳೋದಿಷ್ಟ. ಧಾರಾವಾಹಿ ಮತ್ತು ಅವರಪ್ಪ ಬರ್ತಾನೆ ರೀ. ಅವರಪ್ಪಗೆ ಶಾಕ್ ಆಗಿಬಿಡ್ತೈತಿ. ನಾಳಿನ ಸಂಚಿಕೆಯಲ್ಲಿ ಅವರು ಆ ಹುಡುಗಿ ಮನೆಯವ್ರು ಬರ್ತಾರೆ. ಬಂದು ಅವ್ರು ಅಷ್ಟರು ಪಾಪ ಊಟ ಮಾಡಾಕುಂತಿರ್ತಾರೆ. ಅವ್ನು ಶಶಿಧರ ಬಿಗ್ ಬಾಸ್ನಾಗ ಇದ್ದವ ಧಾರಾವಾಹಿ ಮಾಡ್ಯಾನ, ನೋಡ್ರಿ. ಇಂಥವ್ರಿಗೆ ಸಪೋರ್ಟ್ ಮಾಡಿರಿ. ಈ ಧಾರಾವಾಹಿ ಚೆನ್ನಾಗೈತಿ, ಅಡ್ಡಿಯಿಲ್ಲ, ನೋಡಕ್ಕೆ ಅಡ್ಡಿಯಿಲ್ಲ. ಗಂಡು ಮಕ್ಳಂತರೂ ನೋಡಕ್ಕಂತೂ ಸೂಪರ್ ಐತಿ, ನೋಡ್ರಿ, ಎಂಜಾಯ್ ಮಾಡಿರಿ. ಮತ್ತು ಅವರು ಊಟ ಮಾಡಕ್ಕೆ ಕುಂತಿರ್ತಾರೆ. ಅವ್ರ ಹುಡುಗಿ ಮನೆಯವ್ರು ಬರ್ತಾರೆ. ಹುಡುಗಿ ಮನೆಯವ್ರು ಬಂದು ಒಮ್ಮುಕ್ಲೆ ಸೀದಾ ಆ ಹುಡುಗಿ ಗಂಟ್ಲಕ್ಕೆ ಕೈ ಹಾಕ್ತಾರವ. ಅದಕ್ಕೆ ನಮ್ಮ ಬಿಗ್ ಬಾಸ್ ಶಶಿಧರನ ಬಿಡ್ತಾನ? ಬಿಡೋಂಗಿಲ್ಲ. ಎದ್ದು ಚಾಚಿ ಬಿಸಾಕ್ತಾನೆ. ಹಾಗೆ ಈ ಚಾನಲ್ಗೆ ಸಪೋರ್ಟ್ ಮಾಡಿ, ಒಂದು ಲೈಕ್ ಮಾಡಿ, ಶೇರ್ ಮಾಡಿ,